ನಿನ್ನೆ ಗುಲ್ಬರ್ಗಾದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಅವಮಾನ ಎಸಗಿರುವಂತಹ ಕೃತ್ಯವನ್ನ ಮಾಡಿರುವಂತಹ ಪಾಪಿಗಳಿಗೆ ಕೂಡಲೇ ಶಿಕ್ಷೆ ಆಗಬೇಕು. ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕಾಗುತ್ತೆ, ಭಾರತೀಯರಾದ ನಮ್ಮೆಲ್ಲರಿಗೂ ಕೂಡ ನಮ್ಮ ನಮ್ಮ ಧರ್ಮಗಳನ್ನ ಪಾಲನೆ ಮಾಡೋದಕ್ಕೆ ಹಕ್ಕನ್ನ ಕೊಟ್ಟಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ನಾವು ಉಸಿರಾಡೋದಕ್ಕೆ ಹಕ್ಕನ್ನ ಕೊಟ್ಟಿರುವಂತದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಬಾಬಾ ಸಾಹೇಬ್ರು ಇಲ್ಲದೆ ಹೋಗಿರ್ತಿದ್ರೆ ಇವತ್ತು ಏನ್ ಪರಿಸ್ಥಿತಿ ಆಗಿರ್ತಿತ್ತು ಅನ್ನೋದನ್ನ ನಾವೆಲ್ಲರೂ ನೆನಪಿಸ್ಕೊಳ್ತಾ, ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಎಸಗಿರೋರ ವಿರುದ್ಧ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಭಾರತೀಯರೆಲ್ಲರೂ ಒಗ್ಗೂಡಿ ನಿಲ್ಲಬೇಕಾಗಿದೆ. ಇಡೀ ಪ್ರಪಂಚ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಅಗಾಧ ಗೌರವದಿಂದ ಕಾಣುತ್ತೆ. ಅವರ ಜನ್ಮದಿನವನ್ನ ಇಡೀ ಪ್ರಪಂಚಾದ್ಯಂತ ಜ್ಞಾನದ ದಿನವನ್ನಾಗಿ ಆಚರಣೆ ಮಾಡ್ತಾರೆ. ಆದ್ರೆ ನಾವುಗಳು ಅವರನ್ನು ಒಂದು ಜಾತಿಗೆ ಮೀಸಲು ಮಾಡಿಟ್ಟಿದ್ದೀವಿ. ಇದು ದೇಶಕ್ಕೆ ನಾವು ಮಾಡುವಂತಹ ದ್ರೋಹ. ನಿಜವಾದ ದೇಶ ಪ್ರೇಮಿಗಳು ಭಾರತದ ಸಂವಿಧಾನಕ್ಕೂ ಗೌರವ ಕೊಡ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಗೌರವ ಕೊಡ್ತಾರೆ. ಈ ಕೃತ್ಯವನ್ನ ಯಾರು ಎಸಗಿದಾರಲ್ಲ, ಇವರು ದೇಶದ್ರೋಹಿಗಳು. ದೇಶದ್ರೋಹದ ಪ್ರಕರಣವನ್ನ ಅವರ ವಿರುದ್ಧ ದಾಖಲು ಮಾಡಬೇಕು.